ಉಡುಪಿ ಸಮೀಪದಲ್ಲಿ ಪವಿತ್ರ ಕ್ಷೇತ್ರ ಹೊಂದಿದೆ. ಅದುವೇ ಕರಂಬಳ್ಳಿಯ ಶ್ರೀ ವೆಂಕಟರಮಣ ದೇವಸ್ಥಾನ. ಉಡುಪಿಯ ಕಲ್ಸಂಕದಿಂದ ದೊಡ್ಡನಗುಡ್ಡೆಯ ಮಾರ್ಗವಾಗಿ ಬಲಕ್ಕೆ ತಿರುಗಿದರೆ ಕರಂಬಳ್ಳಿಯ ದೇವಸ್ಥಾನವಿದೆ. ಏಪ್ರಿಲ್ 3ರಿಂದ 11ರವರೆಗೆ ಇಲ್ಲಿ ನಡೆಯಲಿದೆ ರಕ್ ಸಂಹಿತಾ ಯಾಗ ಮತ್ತು ಶ್ರೀಮದ್ ಭಾಗವತ ಸಪ್ತಾಹ. ಲೋಕಕ್ಷೇಮಕ್ಕಾಗಿ, ಸಮಾಜದ ಒಳಿತಿಗಾಗಿ ಈ ಮಹಾ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಈ ಆಧ್ಯಾತ್ಮಿಕ ಮಹಾಯಜ್ಞದ ಸವಿವರವನ್ನ ಒಂದೊಂದೇ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾನೆ. ಬನ್ನಿ, ಮೊದಲಿಗೆ ಇಲ್ಲಿನ ಪ್ರಧಾನ ಅರ್ಚಕರಾಗಿರುವಂತಹ ಕರಂಬಳ್ಳಿ ದಿವಾಕರ್ ಐತಾಳ್ ಅವರಿಂದ ದೇವಸ್ಥಾನದ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಶ್ರೀ ವೆಂಕಟರಮಣ ದೇವರ ಇತಿಹಾಸ ಅಪಾರ. ಶಿವಳ್ಳಿ ಗ್ರಾಮದಲ್ಲಿರುವಂಥ ಈ ದೇವಸ್ಥಾನ ಬಹಳ ಪುರಾತನ, 1600 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಅಂತ ದೇವಸ್ಥಾನ ಇದು. ಇಲ್ಲಿ ಒಬ್ಬ ಸನ್ಯಾಸಿಗೆ ಈ ಸ್ವಪ್ನ ರೂಪದಲ್ಲಿ ಬಂದಾಗ ತಾನು ತಿರುಪತಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ದೇವರ ಪ್ರಾರ್ಥನೆ ಮಾಡುವಾಗ, ನೀನು ಇಲ್ಲಿಯೇ ಅದನ್ನು ಕಡಿ, ಆ ಮೂರ್ತಿಯನ್ನು ಸ್ಥಾಪನೆ ಮಾಡಿಕೊಂಡು ಆ ಮೂರ್ತಿಯ ಮುಖಾಂತರ ದೇವರನ್ನು ಕಾಣು ಅಂತ ತಿಳ್ಕೊಂಡು ಹೇಳಿದರು. ಹಾಗೆ ಆ ಸನ್ಯಾಸಿ ಇಲ್ಲಿ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ ಮೇಲೆ ಅಲ್ಲಿ ಕೂತ್ಕೊಂಡಿದ್ದ. ತಪಸ್ಸು ಮಾಡ್ತಾ ಇದ್ದ ಜಾಗದ ಬಗ್ಗೆ ಸನ್ಯಾಸಿ ಕಲ್ಲು ಅಂತ ದೇವರ ಪೂರ್ವ ಭಾಗದಲ್ಲಿ ಇತ್ತು. ಈಗ ನಾವು ಅದನ್ನು ಜೀರ್ಣೋದ್ಧಾರ ಸಂದರ್ಭದಲ್ಲಿ ಎಡಭಾಗಕ್ಕೆ ಹಾಕಿದ್ದೇವೆ. ಹಾಗೆ 2 ಹಾಸುಕಲ್ಲುಗಳಿತ್ತು ಎದುರು ದೇವರ ಮುಂಭಾಗದಲ್ಲಿ, ಆ ಧ್ವಜ ಮರದ ಹತ್ತಿರ. ಅದರಲ್ಲಿ ಶ್ರೀದೇವಿ ಮತ್ತು ಭೂದೇವಿ ಬಂದು ತಿಳಿದ್ರೆ ಇಂದ್ರಾಳಿಯ ದೇವತೆ ಮತ್ತು ಪುತ್ತೂರಿನ ದೇವತೆಗಳು ಬಂದು ಇಲ್ಲಿ ಕುತ್ಕೊಳ್ತಾ ಇದ್ರು, ವಿಹರಿಸಲಿಕ್ಕೆ ಬರ್ತಾಯಿದ್ರು, ಹೆಂಗಪ್ಪಕ್ಕೆ ಬರ್ತಾಯಿದ್ರು. ಸುತ್ತ ಕಾಡಾಗಿತ್ತು, ಈಗೆಲ್ಲ ನಾಡಾಗಿದೆ. ಆ ಕಾಡಿನ ಪ್ರದೇಶದಲ್ಲಿ ಸುಂದರವಾದಂಥ ಪ್ರಶಾಂತ ವಾತಾವರಣದಲ್ಲಿ ನಗಮುಖದ ಶ್ರೀನಿವಾಸ ಇಲ್ಲಿ ಇದ್ದ. ಆ ವೆಂಕಟರಮಣನ ಮೂರ್ತಿ ಇತ್ತು ಅಂತ ಹೇಳಿಕೊಂಡು ಹೇಳ್ತೇವೆ. ಹಾಗೆ ಇಲ್ಲಿಯ ಇತಿಹಾಸದ ಬಗ್ಗೆ ನೋಡೋಕ್ಕೆ ಹೋದ ಮೊದಲಿದು ಶಿವಾಲಯ ಆಗಿತ್ತು ಅಂತ ನಮ್ಮ ದೈವಜ್ಞರ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕಂಡು ಬಂದ ಪ್ರಕಾರ ಮೊದಲು ಶಿವಾಲಯ ಆಗಿತ್ತು. ನಂತರ ಇದಕ್ಕೆ ವೆಂಕಟರಮಣನ ಒಂದು ವೈಷ್ಣವಾಲಯ ಆಯಿತು ಅಂತ ಹೇಳಿಕೊಂಡು ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಇಲ್ಲಿ 7 ದಿನಗಳ ಉತ್ಸವ ನಡೀತಾ ಇತ್ತಂತೆ. ಮತ್ತು 4 ವೇದಗಳ ಪಾಠಶಾಲೆ, ಅಗ್ರಹಾರ ಅಂತ ಹೇಳ್ತಾ ಇದ್ರು. ಆ ಅಗ್ರಹಾರದಲ್ಲಿ ಪಾಠ ಪ್ರವಚನಗಳು, ಹಾಗೆ ಬ್ರಾಹ್ಮಣರ ಕೇರಿಗಳು ಇಲ್ಲಿತ್ತು. ಈಗ ನಾವೊಂದು 4 ಮನೆ ಮಾತ್ರ ಉಂಟು. ಹಾಗೆ ಅದು ಕೇರಿಗಳಿತ್ತು. ಪಕ್ಕದಲ್ಲಿ ಒಂದು ದೊಡ್ಡ ಸರೋವರ ಇದೆ, ಕೆರೆ ಇತ್ತು. 7 ದಿನದ ಉತ್ಸವದ ರಥೋತ್ಸವ ಆಗುವಂಥ ಸಂದರ್ಭದಲ್ಲಿ ಒಮ್ಮೆ ರಥ ಅಲ್ಲಿ ಹೋಗಿ ಅಲ್ಲಿ ಕಾಣೆ ಅಂತದ್ದು ಬೆಂಕಿ ಹಿಡಿದು ಅದನ್ನು ಇದು ಮಾಡುವಾಗ ನಂದಿಸ್ಲಿಕ್ಕೆ ಆ ಕೆರೆಗೆ ಬಿತ್ತು. ಅಲ್ಲಿಂದ ಅದು ಕಾಲ ಆಯಿತು ಅಂತ ಇತಿಹಾಸಗಾರರು ಹೇಳಿದ ಪ್ರಕಾರ. ಆ ಕೆರೆಯನ್ನು ನಾವು ತೋರಿಸುವಾಗ ಅದರಲ್ಲಿ ನಮಗೆ ಮರದ ತುಂಡುಗಳೆಲ್ಲ 25-30 ಫೀಟ್ ಆಳದಲ್ಲಿ ನಮಗೆ ಸಿಕ್ಕಿದೆ. ಈಗಲೂ ಅಲ್ಲಿ ಅದರ ಬಗ್ಗೆ ಕುರುಹುಗಳು ಉಂಟು. ಇಂಥ ಒಂದು ಸುಂದರವಾದಂಥ ಈ ದೇವಾಲಯ ಎಲ್ಲಿಯೂ ನಮಗೆ ನೋಡಲಿಕ್ಕೆ ಸಿಕ್ಕಲಿಕ್ಕಿಲ್ಲ. ಇಲ್ಲಿಯ ಭಕ್ತರ ಕಾಮಧೇನು, ಬಂದವರ ಅಭಿಷ್ಟಗಳನ್ನು ಈಡೇರಿಸುವಂಥ ಒಂದು ಸನ್ನಿಧಾನ ಆಗಿದ್ದು ಬೆಳೆದಿದೆ ಅಂತಕೊಂಡು ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ.